ಬ್ರೋ, ಏನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಈ ಮರ, ಈ ಗಿಡ, ಈ ಪ್ರಕೃತಿನೇ ನೋಡ್ತಾ ಇಲ್ಲೇ ನಿಂತ್ಕೊಂಡಿದ್ದೀರಾ? ಈ ಪ್ರಕೃತಿ ಇದೆಯಲ್ಲ, ಇಲ್ಲಿ ಬಂದ್ಬಿಟ್ಟು ನಂದೇ ಆದ ಕತೆಗಳನ್ನ ಯೋಚನೆ ಮಾಡ್ತಾ ನಿಂತಿರ್ತೀನಿ. ಎಷ್ಟೋ ಕತೆಗಳು ಹೇಳ್ಕೊಳಕ್ಕಾಗದೇ ಇರೋಂಥ ಕತೆಗಳಾಗಿರೋದ್ರಿಂದ ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗ್ತಿಲ್ಲ. ಹೌದು, ನಿಮ್ಮ ಹೆಸ್ರೇನು ಬ್ರೋ? ನನ್ನ ಹೆಸರಾ? ಹಾಂ, ನನ್ನ ಹೆಸರು ಅಜಯ್ ಅಂತ. ಅಂದಾಗೆ ನಿಮ್ಮ ಹೆಸರು ನನಗೆ ಗೊತ್ತಾಗ್ಲಿಲ್ಲ. ಕಾರ್ತಿಕ್ ರಾವ್ ಅಂತ ಬ್ರೋ. ನೈಸ್ ಟು ಮೀಟ್ ಯು. ಥ್ಯಾಂಕ್ ಯು. ಬನ್ನಿ, ಹಾಗೆ ಹೋಗ್ತಾ ನನ್ನ ಕತೆನೂ ನಿಮ್ಗೆ ಶೇರ್ ಮಾಡ್ಬೇಕಲ್ವಾ? ಹಾಗೆ ಹೋಗ್ತಾ ಮಾತಾಡ್ತಾ ಶೇರ್ ಮಾಡ್ತೀನಿ. ಸರಿ ಬ್ರೋ, ನಡೀರಿ. ಎಲ್ಲೋ ಇದ್ದವರು ಪರಿಚಯವಾಗಿ, ಆ ಪರಿಚಯ ಸ್ನೇಹವಾಗಿ, ಕಷ್ಟದಲ್ಲಿ ಜೊತೆಯಾಗಿ, ಬಿದ್ದಾಗ ಎದ್ದು ನಿಲ್ಲಿಸಿ ಎಗಲು ಕೊಡುವವರಾಗಿ, ಸೋತಾಗ ಗೆಲುವಿಗೆ ಪ್ರೋತ್ಸಾಹ ತುಂಬುವರಷ್ಟರ ಮಟ್ಟಿಗೆ ಬೆಳೀತು ಈ ನಮ್ಮ ಸ್ನೇಹ. ಏನಲ್ಲೋ, ನೋಡ್ಕೊಂಡು ನಡಿಬೇಕು ತಾನೆ. ಬಿದ್ದಿದ್ರೆ ಏನು ಮಾಡ್ತಿದ್ದೆ? ಸಾರಿ ಗೆಳೆಯ. ಸರಿ ಆಯಿತು, ಬಾ. 2 ವರ್ಷದ ನಂತರ ತನ್ನ ಸ್ನೇಹಿತನನ್ನು ಮೀಟ್ ಮಾಡೋದಕ್ಕೋಸ್ಕರ ಬಹಳ ಖುಷಿಯಿಂದ ರೆಡಿಯಾಗಿ ಬರ್ತಾ ಇರ್ತಾನೆ. ಹಲೋ, ಏನೋ ಗೆಳೆಯ? ಬರ್ತಾ ಇದೀನೋ ಇವತ್ತು ಮೀಟ್ ಮಾಡೋಕ್ಕೆ? ಲವ್, ನೀನು ಯಾವಾಗಲೂ ಹೇಳೋದು ಇದನ್ನೇ. ಇಲ್ವೋ, ಈ ಸಲ ಪಕ್ಕಾ ಬರ್ತಾ ಇದೀನಿ ಕಣೋ. ಏನು ಬರ್ತಾ ಇದೆಯಾ? ನಿಜವಾಗ್ಲೇನೋ? ಇನ್ನೇನು 10 ನಿಮಿಷ ಕಣೋ, ರೆಡಿ ಆಗಿದ್ದೀನಿ. ಇನ್ನೇನಲ್ಲಿ ಇರ್ತೀನಿ 10 ನಿಮಿಷದಲ್ಲಿ. ಸರಿ, ನೀನು ಬಾ. ನೀನು ಬಂದರೆ ಪಾರ್ಟಿ ಜೋರಾಗೇನೆ ಇರುತ್ತೆ. ಸರಿಲೋ, ಸಿಗೋಣ. ಬಾಯೋ. ಲೋ, ಬರ್ತಾ ಇದೀನೋ. ಎಸ್ಸಲ್ಲ ಅಂತ ಫೋನ್ ಮಾಡ್ತೀಯೋ? ಲೋ, ಇನ್ನು ಎಷ್ಟೊತ್ತಾಗುತ್ತೋ? ಬರ್ತಿದ್ದೀನೋ, ಇನ್ನು ಅರ್ಧ ಗಂಟೆಲಿ ಅಲ್ಲಿ ಬರ್ತೀನಪ್ಪ. ಹಾಂ, ಸರಿ ಆಯಿತು. ಹಾಂ. ಅಮ್ಮ, ಮಗ, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ ಕಣೋ. ಅಯ್ಯೋ, ಆಗ್ತಿಲ್ಲ. ಸರ್ ಬನ್ನಿ, ಬನ್ನಿ, ಹಾಸ್ಪಿಟ್ಲ್ಗೆ ಹೋಗೋಣ ಬನ್ನಿ ಸರ್. ಫೋನ್ ಬರ್ತಿದೆ, ಸರ್ ರಿಸೀವ್ ಮಾಡಿ. ಆಯ್ತು ಸರ್. ಹಲೋ ಸರ್, ನಿಮ್ಮ ಫ್ರೆಂಡ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಏನು ಆಕ್ಸಿಡೆಂಟಾ? ಲವ್ ಗೆಳೆಯ, ಲವ್ ಗೆಳೆಯ, ಲವ್ ಎದ್ದೇಳು, ಲವ್ ನಾನು ಬಿಟ್ಟು ಹೋಗ್ಬೇಡ. ಲವ್ ಲವ್ ಗೆಳೆಯ, ಎದ್ದೇಳು. ಲವ್ ಜೀವಕ್ಕೆ ಜೀವ ಕೊಡೋ ಗೆಳೆಯ, ನೀನೇ ಇಲ್ಲ ಅಂದ್ರೆ ಹೆಂಗೋ? ಲವ್ ಲವ್ ಗೆಳೆಯ, ಲವ್ ಗೆಳೆಯ, ಲವ್ ಗೆಳೆಯ. ಜೀವಕ್ಕೆ ಜೀವ ಕೊಡು ಗೆಳೆಯ, ನೀ ಇಲ್ಲ ಹೆಗಲ ಮೇಲೆ ಕೈ ಹಾಕು ಗೆಳೆಯ, ನೀ ಇಲ್ಲ. ಮರಳಿ ಮರಳಿ
ಕೊಲ್ಲುತ್ತಿದೆ ನಿನ್ನ ನೆನಪೆ ನನಗೆಲ್ಲ ಹುಚ್ಚನಂತೆ ಕೊಲ್ಲುತ್ತಿದೆ ನಿನ್ನ ನೆನಪೇ ನನಗೆಲ್ಲ. ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ನೀ ಜೀವದ ಒಡೆಯ. ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ನೀ ಸ್ನೇಹದ ಒಡೆಯ. ಲೋ ಎಸ್ಸಲ್ಲ ನಾವು ಹೇಳೋದು ಸಿಗರೇಟ್ ಸೇದ್ಬೇಡ ಅಂತ. ಏ ನನ್ನ ಮಾತು ಎಲ್ಲಿ ಕೇಳ್ತೀಯ? ಒಂದಲ್ಲ ಒಂದು ದಿವಸ ಸೇದಿ ಹೊಗೆನೇ ಹಾಕ್ಸ್ಕೊಂಡ್ಬಿಡ್ತೀಯ ಅನ್ಸತ್ತೆ ನೀನು. ಹಗಲು ರಾತ್ರಿ ನಿನದೆ ಧ್ಯಾನ ಗೆಳೆಯ ಗೆಳೆಯ, ಹುಚ್ಚನಂತೆ ಕಾಡುತ್ತಿದೆ ನಿನ್ನ ನೆನಪೇ ಗೆಳೆಯ, ದಿನವೆಲ್ಲ ಕೊಲ್ಲುತ್ತಿದೆ ನಿನ್ನ ನೆನಪೇ ನನಗೆಲ್ಲ. ಮರೆಯದಂತೆ ಮರುಗುತ್ತಿದೆ ಹಳೆಯ ನೆನಪು ಓ ಗೆಳೆಯ. ಲೋ ಏನೋ ನಾನು ಒಂದಲ್ಲ ಒಂದು ದಿವಸ ಸತ್ತೋದ್ರೆ ನನ್ನ ಬಿಟ್ಟು ಹೇಗೋ ಬದುಕಿರ್ತೀಯ ನೀನು? ಲೋ ಗೆಳೆಯ, ಈ ಥರ ಎಲ್ಲ ಮಾತಾಡ್ಬೇಡು, ನಿನಗೇನೂ ಆಗಲ್ಲ. ನೀನು 100 ವರ್ಷನೂ ಚೆನ್ನಾಗಿರ್ತೀಯ. ಮಾತಾಡ್ಬಾರ್ದು ಈ ಥರ. ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ನೀ ಜೀವದ ಒಡೆಯ. ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ಮಿಸ್ ಯು ಗೆಳೆಯ ಗೆಳೆಯ, ನೀ ಸ್ನೇಹದ ಒಡೆಯ. ಏನಿದು?
ಹೆಲ್ಮೆಟ್ ಇದಿಲ್ಲದೆ ಯಾರಾದರೂ ಬೈಕ್ ಓಡಿಸಿದ್ರೆ ಅವ್ರ ಮನೆಗಂತೂ ಸೇರ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಸ್ಮಶಾನಕ್ಕಂತೂ ಅದೆಷ್ಟೋ ಜನ ಸೇರಿದ್ದಾರೆ. ಅದರಲ್ಲೂ ಕೂಡ ನನ್ನ ಸ್ನೇಹಿತನೊಬ್ಬ. ಸ್ನೇಹಿತರೆ, ಈ ಹೆಲ್ಮೆಟ್ ಜೀವ ಉಳಿಸುವ ವಸ್ತು. ಇತ್ತೀಚೆಗೆ ಅಪಘಾತವಾಗ್ತಿರುವ ಪ್ರಕರಣದಲ್ಲಿ ಹೆಚ್ಚಾಗಿ ಹೆಲ್ಮೆಟ್ ಇಲ್ಲದೆ ದ್ವಿಚಕ್ರ ವಾಹನ ನಡೆಸುತ್ತಿರುವವರೇ ಮೃತಪಟ್ಟಿದ್ದಾರೆ. ಇದು ಕೇವಲ ನನ್ನ ಸ್ನೇಹಿತನ ಕಥೆಯಲ್ಲ. ಈ ರೀತಿಯ ಸಾಕಷ್ಟು ಉದಾಹರಣೆಗಳು ನಿಮಗೆ ಸಿಗುತ್ತವೆ. ಗೆಳೆಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ: ವಾಹನವನ್ನು ಚಲಾಯಿಸುವ ವೇಳೆ ಮೊಬೈಲ್ ಬಳಸುವುದನ್ನು ನಿಲ್ಲಿಸಿ. ಜೀವ ಮತ್ತು ಜೀವನ ಅಮೂಲ್ಯವಾದದ್ದು. ಹಾಗಾಗಿ ನಿಮ್ಮ ಮನೆಯವರು ಮತ್ತು ನಿಮ್ಮನ್ನು ನಂಬಿದವರಿಗಾಗಿ ಹೆಲ್ಮೆಟ್ಟನ್ನು ಕಡ್ಡಾಯವಾಗಿ ಧರಿಸಿ.